ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ವೃತ್ತದಲ್ಲಿರುವ ಪ್ರಿಯದರ್ಶಿನಿ ಹೋಟೆಲ್ನ ಮೇಲ್ಭಾಗದಲ್ಲಿರುವ ಯೂನಿಫಿಟ್ ಸ್ಪೋರ್ಟ್ಸ್ ಫೌಂಡೇಶನ್ ಆವರಣದಲ್ಲಿ ನಾಟ್ಯಾಂಜಲಿ ಕಲಾ ವೇದಿಕೆ ವತಿಯಿಂದ ಆಯೋಜಿಸಲಾಗಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಪುಣೆಯಲ್ಲಿ ಆಯೋಜನೆಗೊಂಡಿದ್ದ ರಾಷ್ಟ್ರೀಯ ಮಟ್ಟದ ನೃತ್ಯ ಸ್ಪರ್ಧೆಯಲ್ಲಿ ಪ್ರಶಸ್ತಿ ಪಡೆದ ಪುರಸ್ಕೃತರಿಗೆ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಇನ್ನು ಅಭಿನಂದನಾ ಕಾರ್ಯಕ್ರಮಕ್ಕೆ ಯಮರಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಟಿಸಿ ಹಳ್ಳಿ ಭಾಸ್ಕರ್ ರೆಡ್ಡಿರವರು ಮತ್ತು ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಧನಲಕ್ಷ್ಮಿರವರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳಿದ ದೃಶ್ಯ ಕಂಡುಬಂತು. ಇನ್ನು ಇದೇ ಸಂದರ್ಭದಲ್ಲಿ ಪುಣೆಯಲ್ಲಿ ಆಯೋಜನೆಗೊಂಡಿದ್ದ ರಾಷ್ಟ್ರೀಯ ಮಟ್ಟದ ನೃತ್ಯ ಸ್ಪರ್ಧೆಯಲ್ಲಿ ಪ್ರಶಸ್ತಿ ಪಡೆದ ಪುರಸ್ಕೃತರಿಗೆ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು. ಹಾಗೆಯೇ ವಿದ್ಯಾರ್ಥಿಗಳು ಬಗೆ ಬಗೆಯ ನೃತ್ಯ ಪ್ರದರ್ಶನ ಮಾಡಿದ ದೃಶ್ಯ ಬಹಳ ಅದ್ಭುತವಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಯೂನಿಫಿಟ್ ಸ್ಪೋರ್ಟ್ಸ್ ಫೌಂಡೇಶನ್ ಮುಖ್ಯಸ್ಥರಾದ ಜಿ ಮಹೇಶ್, ನಾಟ್ಯಾಂಜಲಿ ಕಲಾ ವೇದಿಕೆಯ ಮುಖ್ಯಸ್ಥರಾದ ಶಿವರಾಜ್ ಗುಂಡಪ್ಪ, ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾದ ಸರವಣನ್, ಮಧುಚಂದ್ರ, ಮುಖಂಡರಾದ ಆಂಜನೇಯ ಚೌಹಾಣ್, ಶ್ರೀಮತಿ ರೂಪಾ ಮತ್ತು ಸ್ಥಳೀಯ ಮುಖಂಡರುಗಳು ಭಾಗವಹಿಸಿದರು. ವಿಜೇತರಾಗಿದ್ದಾರೆ. ಆ ಮಕ್ಕಳಿಗೆ ಹಾಗೂ ತಂಡದವರಿಗೆ ನಮ್ಮ ಈ ಯಮರೆ ಪಂಚಾಯಿತಿ ಆನೇಕಲ್ ತಾಲೂಕು ಎಲ್ಲ ಜನರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನಾನು ಈ ಶುಭ ಸಂದರ್ಭದಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಇನ್ನು ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಇನ್ನೂ ಹೆಚ್ಚಿನ ಹೆಸರು ತರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ನಂದು ಒಂದು ಸಜೆಷನ್ನು, ಏನು ನೃತ್ಯ ಅನ್ನೋದು ಯಾರು ಸತ್ತು ಅಲ್ಲ, ಅದನ್ನು ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ನಾವು ಅದನ್ನ ಕಲ್ತಿದ್ದೇವೆ ಅಂದರೆ ನಾವು ಈ ಭೂಮಿ ಮೇಲೆ ಇರೋರು ಗಂಟ ಕಲೆ ಹಂಗೆ ಇರುತ್ತೆ. ಯಾಕಂದ್ರೆ ನಾನು ಅದರಲ್ಲೊಬ್ಬ ಕಿರು ಕಲಾವಿದನೇ. ನಾನು ಇವಾಗ ಈ ಮಟ್ಟಿಗೆ ಒಂದು ಗ್ರಾಮದಲ್ಲಿ ಮೆಂಬರ್ ಆಗ್ಬೇಕಾದ್ರೆ ಒಂದು ಮುಟಾಮೇಸ್ತ್ರಿ ಸಾಂಗು, ಈ ಪೇಟೆಗೂ ನೇನೆ ಮೇಸ್ತ್ರಿ ನೀರು ಪೇದಲ ಪಾದಕ್ಕೆ ಪೇದಲು ಈ ಹಾಡಿಗೆ ನಾನು ಡೈಲಿ ಸ್ಟೇಜ್ ಮೇಲೆ ನನ್ನ ಡ್ಯಾನ್ಸ್ ಆಡ್ಸೋದು. ಆ ಹೆಸರಿಂದಲೇ ನಾನು ನಮ್ಮ ಮಿಸ್ಸಸ್ ಇಬ್ರು ಮೆಂಬರ್ ಆದ ಇದೇ ಊರಲ್ಲಿ ಚೌಧರಿಯಲ್ಲಿ. ಇದೇ ಒಂದು ಸ್ಫೂರ್ತಿ ನನಗೆ. ಯಾಕಂದ್ರೆ ಕಲೆ ಯಾರಪ್ಪ ಸೊತ್ತು ಅಲ್ಲ, ಯಾರು ಕೊಂಡ್ಕೊಡೋಕ್ಕಾಗಲ್ಲ. ಅದೇ ಒಂದು ನಾವು ಒಂದು ನೃತ್ಯನ ಕಲ್ತ್ಕೊಂಡ್ಬಿಟ್ರೆ ನಾವು ಯಾವುದೇ ವ್ಯಾಯಾಮನೂ ಮಾಡಬೇಕಾಗಿಲ್ಲ. ನಾವು ತುಂಬಾ ಆರೋಗ್ಯವಾಗಿರ್ತೀವಿ ಅಂತ ಹೇಳಕ್ ಬಯಸ್ತಾ ಮತ್ತೊಮ್ಮೆ ಮಕ್ಕಳಿಗೆ ಹಾಗೂ ಮಹೇಶ್ ಸರ್ಗೆ
ಮಹೇಶ್ ಸರ್ಗೆ ನಾನು ತುಂಬ ಹೃದಯದ ಅಭಿನಂದನೆಗಳು ತಿಳಿಸ್ತೀನಿ. ಇದೇ ರೀತಿ ಮಕ್ಕಳನ್ನ ಇನ್ನೂ ಹೆಚ್ಚಿನ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗಲಿ ಅಂತ ಆಶಿಸ್ತಾ ಭಗವಂತನ ಕೇಳ್ಕೊಳ್ತೀನಿ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಅದೇ ರೀತಿ ಏನು ಮಕ್ಕಳಿಗೆ ಅವರ ತಂದೆ ತಾಯಿಯ ಪ್ರೋತ್ಸಾಹಗಳು ಖಂಡಿತ ಬೇಕು. ದಯವಿಟ್ಟು ನೀವು ಸಹಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿ ಕೇಳ್ಕೊಳ್ತೀನಿ. ವತಿಯಿಂದ ನಮ್ಮ ಧ್ವಂಸಂದ್ರಕ್ಕೆ ಹೆಮ್ಮೆ ತಂದುಕೊಟ್ಟಂತ ಮಹೇಶ್ ಸರ್ಗೂ ಮತ್ತು ಈ ಮಕ್ಕಳಿಗೆ ಹೃತ್ಪೂರ್ವಕ ಮೊದಲನೇದಾಗಿ ನಮ್ಮ ಧ್ವಂಸಂದ್ರ ಗ್ರಾಮ ಪಂಚಾಯತಿ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ರೂಪಕವರಾಗ್ಬೋದು, ನಮ್ಮ ಭವಾನಿಯವರಾಗ್ಬೋದು, ನಮ್ಮ ವೀಣಾರವರು ಆಗ್ಬೋದು, ಈ ಕಾರ್ಯಕ್ರಮಕ್ಕೆ ಎಷ್ಟು ಒತ್ತು ಕೊಟ್ಟು ಎಲ್ಲರೂ ಬಂದು ನಿಂತ್ಕೊಂಡು ಈ ಕಾರ್ಯಕ್ರಮ ನಡೆಸ್ಕೊಳ್ತಾ ಇದ್ದೀರಾ. ಅದೇ ರೀತಿ ಈ ಕಾಲದಲ್ಲಿ ಮೊಬೈಲ್ ಇಲ್ಲ ಅಂದ್ರೆ ಊಟನೇ ಮಾಡಲ್ಲ ಮಕ್ಕಳು. ಈ ಮೊಬೈಲ್ನ ದೂರ ಇಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪುಣೆಗೆ ಹೋಗಿ ನಮಗೋಸ್ಕರ, ನಮ್ಮ ಊರಿಗೋಸ್ಕರ ಹೆಸರು ತಂದುಕೊಟ್ಟಿದ್ದೀರಾ. ಆ ಪುಟಾಣಿ ಮಕ್ಕಳಿಗೂ ಅದು ಅವರ ತಂದೆ ತಾಯಿಯವ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. Good afternoon, all of you. I wish all the winners of 10th All India National Level Dance Competition participants. And also, I wish Mahesh sir and his whole team to achieve this wonderful dance competition. I wish you all the best. Thank you. ಎಲ್ಲ ಪೇರೆಂಟ್ಸ್ಗೆ ನಾವು ಒಂದೇ ಹೇಳೋದೇನೆಂದರೆ, ಹುಡುಗರಿಗೆ ಪ್ರೋತ್ಸಾಹ ಕೊಡಿ. ಅವ್ರು ಡ್ಯಾನ್ಸ್ ಕಲಿಬೇಕಂದ್ರೆ ಕಲೀಲಿ. ಯಾಕೆಂದರೆ ಇಲ್ಲಿಂದ ಧ್ವಂಸಂದ್ರಿಂದ ಪುನಃ ಬಂದಿದ್ದಾರೆ ಅಂದರೆ ದೊಡ್ಡ ಮಟ್ಟದ ಸಾಧನೆ ಅವ್ರದ್ದು. ಅದಕ್ಕೆ ಎಲ್ಲರಿಗೂ ನಾನು ಇನ್ನೊಂದು ಸರಿ ಏನು ಹೇಳೋದಂದ್ರೆ, ಪ್ರೋತ್ಸಾಹ ಕೊಡಿ. ಮಕ್ಕಳಿಗೆ ಏನೇ ಡ್ಯಾನ್ಸ್, ಯಾವುದೇ ಒಂದು ಡ್ಯಾನ್ಸ್ ಕಲಿತೀನಿ ಅಂದರೆ ಪ್ರೋತ್ಸಾಹ ಕೊಡಿ. ಮಹೇಶ್ ಸರ್ ತುಂಬ ದೊಡ್ಡ ವೇದಿಕೆ ಇಲ್ಲಿ ಕರೆದಿದ್ದಾರೆ ನಮಗೆ. ಅವರು ಇನ್ನೂ ದೊಡ್ಡ ಮಟ್ಟಿಗೆ ಮೇಲೆ ಬರಬೇಕಂತ ನನ್ನ ಆಸೆ. ನಾನು ಕೂಡ ಮಕ್ಕಳಿಗೆ ಡ್ಯಾನ್ಸ್ ಕಳಿಸ್ತಾ ಇದ್ದೆ ಸರ್ ಹತ್ರ, ಬಟ್ ನಾವು ರಜೆಯಲ್ಲಿ ಊರಿಗೆ ಹೋಗ್ಬೇಕಾಯ್ತು, ಹಾಗಾಗಿ ಮಿಸ್ ಮಾಡಿಕೊಂಡೆ. ನನಗೆ ಭಾರಿ ಖುಷಿ ಆಗ್ತಿದೆ. ಎಲ್ಲ ಮಕ್ಕಳು ಪುಣೆಗೆ ಹೋಗಿ ಡ್ಯಾನ್ಸ್ ಮಾಡಿ ಈ ನಾಟ್ಯಾಂಜಲಿ ಕಲಾ ವೇದಿಕೆ ಹೆಸರು ತಂದಿರೋದಕ್ಕೆ ತುಂಬ ಸಂತೋಷ ಆಗ್ತಿದೆ. ಅದರಲ್ಲಿ ಮಹೇಶ್ ಸರಿಗೆ ಮತ್ತು ಹುಡುಗರಿಗೆ ಮತ್ತು ಎಲ್ಲ ಪೇರೆಂಟಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸಬೇಕು. ಯಾಕಂದರೆ ಅಷ್ಟೆಲ್ಲ ಪ್ರೋತ್ಸಾಹ ಕೊಟ್ಟು ಅವರಿಗೆ ಅಲ್ಲಿವರೆಗೆ ಕಳಿಸ್ಬಿಟ್ಟು ಒಂದು ಕಾರ್ಯಕ್ರಮ ಯಾವುದು ಭಾರತೋತ್ಸವ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಎಲ್ಲರೂ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನದಲ್ಲಿ ಪ್ರಶಸ್ತಿ ಪಡ್ಕೊಂಡು ಬಂದಿದ್ದಕ್ಕೆ ನಮಗೆ ಭಾರಿ ಸಂತೋಷ ಆಗ್ತಿದೆ. ನಮ್ಮ ಮಕ್ಕಳಿಗೆ ಕಳಿಸ್ಬೇಕಾಗಿತ್ತು, ಮಿಸ್ ಮಾಡ್ಕೊಂಡಿನಿ. ಇರಲಿ, ಎಲ್ಲರಿಗೂ